ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾಕಷ್ಟು ಜನ ಮೈಂಡ್ ಪೀಸ್ಗೋಸ್ಕರ ಈ ಮೆಡಿಟೇಷನ್ ಮಾಡುವಂಥದ್ದು, ಜಪ ಮಾಡುವಂಥದ್ದು ಒಂದು ರೀತಿ ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ, ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಆದರೆ ಈ ಥರ ಮೆಡಿಟೇಷನ್ ಮಾಡೋವಂಥವ್ರು ಅವರ ಒಂದು ಆಹಾರದ ಪದ್ಧತಿ ವೆಜಿಟೇರಿಯನ್ಸೇ ಆಗಿರಬೇಕಾ, ಅವ್ರು ನಾನ್ ವೆಜ್ ಕೂಡ ಸೇವನೆ ಮಾಡ್ಬೋದಾ ಗುರುಗಳೇ? ಯಾಕಂದರೆ ನಾನ್ ವೆಜ್ ತಿಂದು ನೀವು ಮೆಡಿಟೇಷನ್ ಮಾಡಿದಾಗ ಅದು ವರ್ಕ್ ಆಗಲ್ಲ, ಅಥವಾ ನಿಮಗೆ ಮೈಂಡ್ ಕಾನ್ಸಂಟ್ರೇಷನ್ ಬರೋದಿಲ್ಲ, ಈ ಥರ ಎಲ್ಲ ಕೂಡ ಕೆಲವ್ರು ಹೇಳ್ತಾರೆ. ಸೊ ನೀವು ಮೆಡಿಟೇಷನ್ ಮಾಡ್ತಿದ್ರೆ ನಾನ್ ವೆಜ್ ತಿನ್ಬೋದಾ ಅಂತ. ಸೊ ಇಲ್ಲಿ ಎಲ್ಲಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಯಾರು ಬೇಕಾದರೂ ಮಾಡ್ಬೋದಾ, ಐದರ್ ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್, ಅಥವಾ ವೆಜಿಟೇರಿಯನ್ಸ್ ಮಾತ್ರ ಮೆಡಿಟೇಷನ್ ಮಾಡಬೇಕಾಗತ್ತಾ? ಏನು ಹೇಳ್ತೀರಾ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮೆಡಿಟೇಷನ್ ಮಾಡೋರು ನಾನ್ ವೆಜ್ ತಗೊಳ್ಬೋದಾ ಅಂತ ಹೀಗೆ ಮಾತಾಡ್ತಾ ಮೊನ್ನೆ ಈ ಒಂದು ವಿಚಾರ ಬಂತು ಗುರುಗಳೇ. ಸೊ ನಾನು ಯಾವತ್ತೂ ಕೇಳಿರಲಿಲ್ಲ, ಅದಕ್ಕೆ ಇದನ್ನು ಕೇಳ್ತಾ ಇದ್ದೀನಿ. ಈಗ ನಾನು ತಿನ್ನಬಾರ್ದು ಅಂದರೆ ತಿನ್ನೋರ ಕಷ್ಟ. ಇದು ಹೇಗೆ ತಗೊಳ್ಬೇಕು ಅಂದರೆ, ನಿಮಗೆ ಆರೋಗ್ಯ ಕೆಟ್ಟಿದ್ದು, ಅನಾರೋಗ್ಯವಂತರಾಗಿದ್ದರೆ, ತುಂಬ ಹದಗೆಟ್ಟಿದೆ ಅಂತಂದರೆ ಡಾಕ್ಟ್ರ್ ಬಳಿ ಹೋದಾಗ ಒಂದಷ್ಟು ಪಥ್ಯವನ್ನು ಇಡ್ತಾರೆ ಅಲ್ವಾ? ಹೌದು. ಈ ಟ್ಯಾಬ್ಲೆಟ್ ಹೀಗೆ, ಟಾನಿಕ್ ರಾತ್ರಿಗೆ, ಮತ್ತು ಸ್ವಲ್ಪ ಆರೋಗ್ಯ ನಿಮಗೆ ಆಹಾರದಲ್ಲಿ ಈ ಪದ್ಧತಿ ಇರಬೇಕು, ಖಾರ ತಗೋಬಾರ್ದು, ಈಗೆಲ್ಲ ಹೇಳ್ತಾರೆ. ಸ್ವಲ್ಪ ಎಳನೀರು, ಇಡ್ಲಿ ಚಟ್ನಿ ಬೇಡ, ಬರೀ ಇಡ್ಲಿ ತಿನ್ನಬೇಕು, ಇವೆಲ್ಲ ನೀವು ಕೇಳಿರ್ತೀರಿ. ಯಾಕೆ ಪಥ್ಯ ಇಟ್ಟವ? ಇದು ನನಗೆ ಹೇಳಿ, ಯಾಕೆ ಇಟ್ಟ ಹೇಳಿ? ಆರೋಗ್ಯ ಸರಿ ಹೋಗಲಿ. ಎಸ್, ಇಷ್ಟೇ ತೆಗೆದುಕೊಳ್ಳಿ. ನೀವು ಮಾಂಸಾಹಾರವನ್ನು ತಿಂದರೆ ಒಳ್ಳೆಯದು ಕೆಟ್ಟದ್ದು ಆಮೇಲೆ ಮಾತಾಡೋಣ. ಮಾಂಸಾಹಾರವನ್ನು ತಿಂದರೆ ಪಾಪ ಪುಣ್ಯ ಆಮೇಲೆ ಮಾತಾಡೋಣ. ಮಾಂಸಾಹಾರವನ್ನು ತಿಂದರೆ ಬಲಾಬಲಗಳು ಆಮೇಲೆ ಮಾತಾಡೋಣ. ಮಾಂಸಾಹಾರವನ್ನು ತಿಂದರೆ ಸುಖ ಮತ್ತು ದುಃಖ ಆಮೇಲೆ ಮಾತಾಡೋಣ. ಮಾಂಸಾಹಾರ ತಿಂದರೆ ಲಾಭ ನಷ್ಟಗಳು ಆಮೇಲೆ ಮಾತಾಡೋಣ. ನೀವು ನಿಧಾನಕ್ಕೆ ನಿಮ್ಮನ್ನು ನೀವೇ ಒಂದು ಸಲ ಅವಲೋಕನವನ್ನು ಮಾಡಿಕೊಳ್ಳಿ. ಯಾಕಂದ್ರೆ ನಾನು ಯಾರಿಗೂ ಅದನ್ನು ಹೇಳಲ್ಲ. ಆಹಾರದಲ್ಲಿ ನಾನು ರಿಸ್ಟ್ರಿಕ್ಷನ್ಸನ್ನು ಇಡೋದಿಲ್ಲ. ಯಾಕೆ ಇಡೋದಿಲ್ಲ ಅಂತಂದರೆ, ಈ ದೇಶವನ್ನು ಕಾಯುವ ಸೈನಿಕನಿಗೆ ನೀನು ಬೆಳ್ಳುಳ್ಳಿ ತಿನ್ನಬೇಡ, ಈರುಳ್ಳಿ ತಿನ್ನಬೇಡ, ನೀನು ಸ್ವಲ್ಪ ಅವಲಕ್ಕಿ ತಿನ್ಕೊಂಡು ಕಾಲಹರಣ ಮಾಡಿ ಬಂದಕ್ಕೆ ಇಟ್ಕೋಕೆ ಹೇಳಿ ಅಂದರೆ ಅವನು ಹೇಗಾಗುತ್ತೆ? ಅದಕ್ಕೆ ನಾನು ಆಹಾರದ ಪದ್ಧತಿಯನ್ನು ಅವರವರಿಗೆ ಬಿಡುತ್ತೇನೆ. ಆದರೆ ಯಾರು ತಿನ್ನಬಾರದು ಅವರು ಸಾಧ್ಯವೇ ಇಲ್ಲ, ತಿನ್ನಬಾರದು, ಮುಟ್ಟಬಾರದು. ಅಲ್ಲಿ ಒಂದು ನೀವು ನಿಮಗೆ ಬಾರ್ಡ್ರ್ ಹಾಕ್ಕೊಳ್ಳೇಬೇಕಾಗತ್ತೆ. ಇಲ್ಲಿ ಬಂದಿರೋ ಪ್ರಶ್ನೆ ಏನು ಅಂತಂದರೆ, ಮೆಡಿಟೇಷನ್ ಮಾಡೋವಾಗ, ಧ್ಯಾನ ಮಾಡೋವಾಗ ಈ ಪಥ್ಯ ನೀವು ದಯವಿಟ್ಟು ಸ್ವಲ್ಪ ಅಪ್ಲೈ ಆಗುತ್ತೆ ನಿಮಗಿಲ್ಲಿ. ನೀವೆಲ್ಲಾದರೂ ಒಂದು ನಿಯಮವನ್ನು ಇಟ್ಕೊಂಡಿದ್ದೀನಿ ಅಂತಂದರೆ, ಒಂದು ವ್ರತವನ್ನು ಮಾಡ್ತಾಯಿದ್ದೀನಿ ಅಂತಂದರೆ ಇದಿಷ್ಟೇ ತೊಗೋಬೇಕು ನೀವು. ನಾನೇನು ಇದಕ್ಕೆ ಉತ್ತರ ಕೊಡಬೇಕಾಗಿಲ್ಲ. ನೀವು ಪರೀಕ್ಷೆ ಬರೆಯೋ 3 ಟೈಮ್ ಅಂತ 3 ತಾಸು, ನಿಮ್ಮ ಪರೀಕ್ಷಾ ಸಮಯ 3 ತಾಸಿದೆ. ಕೌಂಟ್ ಡೌನ್ ಸ್ಟಾರ್ಟ್. ನಿಮ್ಮ ಟೈಮ್ ತುಂಬ ಇಂಪಾರ್ಟೆಂಟ್ ಈ ಎಕ್ಸಾಮ್ ನಿಮಗೆ. ಆ ಎಕ್ಸಾಮಲ್ಲಿ ನೀವು ತಿಂದುಕೊಂಡು ವಿತ್ ಬರ್ಕೊಂಡು ವಿತ್ ತಿಂದುಕೊಂಡು ಜ್ಯೂಸ್ ಕುಡ್ಕೊಂಡು ಮಾಡ್ತೀರೋ ಏನೋ, ಏನು ಗಮನ ಕೊಡ್ತೀರ ಹೇಳಿ? ನಿಮಗೆ ನೀರು ದಾಹ ಆಗಿದ್ದರೂ ನೀರು ಕೂಡ 3 ತಾಸು ಕುಡಿಯಲ್ಲ ನೀವು. ಕಾನ್ಸಂಟ್ರೇಷನ್ ಪೂರ್ತಿ ಎಲ್ಲಿರುತ್ತೆ? ಬರೀಬೇಕು. ಅಷ್ಟು ಪ್ರಶ್ನೆಗಳ ಉತ್ತರ ನಾನು ಬರೀಬೇಕು. ಹೇಗೆ ನಿಮ್ಮ ಹಂಬಲ ಇರುತ್ತೆ ಅಷ್ಟೇ ತೆಗೆದುಕೊಳ್ಳಿ. ನಿಮ್ಮ ಮೆಡಿಟೇಷನ್, ನಿಮ್ಮ ಧ್ಯಾನ ಮಾಡುವಾಗ ಯಾವ ಆಹಾರವೂ ಬೇಡ, ಪಕ್ಕಕ್ಕಿಡಿ. ಸಾತ್ವಿಕ ಆಗಿರಲಿ, ಅದು ರಾಜಸಿಕ ಆಗಿರಲಿ, 2 ಆಹಾರಗಳನ್ನು ಪಕ್ಕಕ್ಕಿಡಿ. ಹಾಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಪಾಪ ಪುಣ್ಯವು ಎಲ್ಲ ನಾನು ತೆಗೆದುಕೊಳ್ಳಲ್ಲ. ಯಾರ್ಯಾರು ಏನು ಮಾಡ್ತಾರೋ ಅದು ಇದ್ದದ್ದೇ, ಅದು ನೋಡೋಣ. ವಿತ್ ಮೆಡಿಟೇಷನ್ ಅಂತ ಬಂದರೆ, ನೀವು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಕುಂಡಲಿನಿ ಯೋಗ ಅಂತ ಮಾಡ್ತಾ ಇದ್ದಾರೆ ಅಂತಂದರೆ, ನಾನು ಕುಂಡಲಿ ಮಾತಾಡಬೇಕು ಅಂತ ಇದೆ. ಬಹುಶಃ ಅಷ್ಟು ದಿನಗಳು ತೊಗೊಂಡೋಗುತ್ತೆ ಅದು. ಇನ್ನು ಪಾಪ ಯಾರೋ ಕೇಳಿದ್ದಾರೆ, ಶ್ರೀಚಕ್ರದ ಬಗ್ಗೆ ಏನೋ ಕೇಳಿದ್ದಾರೆ. ಆಮೇಲೆ ಯಾರೋ ಒಬ್ಬಾಕೆ ಪಾಪ ಮತ್ತೊಂದೇನೋ ಕೇಳ್ತಿರ್ತಾಳೆ. ಅದೊಂದು ದಿವಸ ನಿಮ್ಮ ಪ್ರಶ್ನೆ ಅವರು ಕಮೆಂಟ್ಸ್ ಅಲ್ಲಿ ಏನಾದರೂ ಉಪಯೋಗ ಆಗುವಂತ ಪ್ರಶ್ನೆಗಳು ಕೇಳ್ತಾರೆ ಆಗುವಂಥದ್ದು ಯಾರಾದ್ರು ತೆಗೆದುಕೊಂಡ್ರೆ ಅದನ್ನು ತಗೊಳ್ಳಿ, ಅದನ್ನು ಮಾತಾಡ್ಕೊಂಡು ಹೋಗೋಣ. ನಾನು ಹೇಳೋದು, ನೀವು ಧ್ಯಾನ ಅಂತ ಮಾಡ್ತೀನಿ ಅಂತಂದರೆ ನನಗೇನು ಜಾಸ್ತಿ ನಿಮ್ಮ ಪ್ರಶ್ನೆ ಮಾಡಲ್ಲ. ನೀವು ಮಾಡೋ ಊಟವನ್ನು
ನೀವು ಮಾಡೋ ಆ ಮಾಂಸಾಹಾರದ ಊಟವನ್ನು ನಿಮ್ಮದೇ ಮನೆಯಲ್ಲಿ, ನಿಮ್ಮದೇ ಅಡುಗೆ ಮನೆಯಲ್ಲಿ ಮಾಡಿದ್ದೀರಿ. ನಿಮ್ಮದೇ ಮನೆ ಅದು, ಬೇರೆ ಇನ್ಯಾರ್ದು ಅಲ್ಲ. ನಿಮಗೆ ಹಕ್ಕಿದೆ, ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಬೋತೀವಿ. ನಿಮ್ಗೆ ಹಕ್ಕಿದೆ ಅಂದ ಮಾತ್ರಕ್ಕೆ ಆ ಮಾಂಸಾಹಾರವನ್ನು ದೇವರ ಮನೆಯಲ್ಲಿ ಕುಳಿತುಕೊಂಡು ತಿಂತೀರ ನನಗೆ ಹೇಳಿ. ಖಂಡಿತ ನಿಮಗೆ ಪ್ರಶ್ನೆ ಇದೆ. ಅದಕ್ಕಾಗಿ ನೋಡಿ, ನಿಮಗೆ ನೀವು ಎಷ್ಟು ಭಾವನೆ, ಎಷ್ಟು ಲಾಕ್ ಮಾಡ್ಕೊಳ್ತೀರಿ. ಹಾಗೆಯೇ ಧ್ಯಾನ ಮಾಡುವಾಗ ಸಲ್ಲದು, ನಿಮ್ಮ ಹತ್ತಿರಕ್ಕೂ ಕೂಡದು. ಇಷ್ಟು ನೆನಪು ಮಾಡಿಕೊಳ್ಳಿ. ನೀವು ಕೆಲವೊಂದು ದಿನಗಳು, ಕೆಲವೊಂದು ಮಾಸಗಳು ಯಾರೂ ಅದನ್ನು ತೆಗೆದುಕೊಳ್ಳೋದಿಲ್ಲ. ಇನ್ನು ಆಹಾರದ ನಿಮ್ಮ ಕ್ರಮ, ನಿಮಗೆ ಏನೇನು ಬೇಕಲ್ಲ, ಪ್ರೋಟೀನ್ ಬೇಕು, ವಿಟಮಿನ್ ಬೇಕು, ಎಕ್ಸ್ಟ್ರಾ ಏನೋ ಬೇಕು, ಎಲ್ಲ ಬೇಕು, ತೆಗೆದುಕೊಳ್ತೀರಿ. ನಿಮ್ಮ ವಂಶದಿಂದ ಮೊದಲಿಂದ ಬಂದಿದೆ, ಅದನ್ನೆಲ್ಲ ಏನಾದರೂ ಮಾಡ್ಕೊಳ್ಳುತ್ತಾ ಬನ್ನಿ. ಆದರೆ ಎಲ್ಲಿ ತೆಗೆದುಕೊಳ್ಳಬೇಕು, ಹೇಗೆ ತೆಗೆದುಕೊಳ್ಳಬೇಕು, ಏನನ್ನು ತೆಗೆದುಕೊಳ್ಬೇಕು, ಅದರಲ್ಲೂ ಕೂಡ ಆ ಮಾಂಸಾಹಾರದಲ್ಲೂ ಕೂಡ ಏನು ತೆಗೆದುಕೊಳ್ಳಬೇಕು ಅದು ನಿಮಗೆ ಬಿಟ್ಟದ್ದು. ಆದರೆ ನಾನೇನು ಹೇಳ್ತೀನಿ ಅಂತಂದರೆ, ಯಾವುದೇ ಕಾರಣಕ್ಕೂ ಜಪ ಮಾಡುವಾಗ, ಧ್ಯಾನ ಮಾಡುವಾಗ ಸಲ್ಲದು. ಒಂದು ವಾರದ ಕಾಲ ಮಾಡ್ತಿದ್ದೇನೆ ಗುರುಗಳೇ, ಸಲ್ಲದು. ನಾನು 9 ದಿನಗಳ ಕಾಲ ಮಾಲೆ ಹಾಕಿದ್ದೇನೆ, ಸಲ್ಲದು. ಈಗ ಅಯ್ಯಪ್ಪ ಸ್ವಾಮಿನೇ ನೋಡಿ, ನೀವು ಎಲ್ಲವನ್ನೂ ತಿನ್ನುವಂಥ ಅಂತಹ ಮಾಲಾಧಾರಿಗಳು ಆ ಸಂದರ್ಭದಲ್ಲಿ ವರ್ಜ ಮಾಡ್ತಾರೆ. ಅದಕ್ಕೆ ನೀವು ಧ್ಯಾನ ಮಾಡುವಾಗ ಪಾಪದ್ದು ಪುಣ್ಯದ ಲೆಕ್ಕ ಇಡಬೇಡಿ, ನಿಮಗೆ ಒಳ್ಳೆಯದು ಕೆಟ್ಟದ್ದು ಲೆಕ್ಕ ಇಡಬೇಡಿ. ನೀವು ಮನಸ್ಸಿಗೆ ಹಾಕ್ಕೊಳ್ಳಿ. ನಿಮ್ಮ ಮನಸ್ಸು ಏನು ಅಲ್ಲಿ ಮಾಡಬೇಕು ಅಂತ ಹೊರಟಿದೆಯೋ, ಏನು ಅಲ್ಲಿ ನೀವು ಸ್ವೀಕಾರ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರೋ, ನಿಮ್ಮ ಕಾಮನೆ ಏನು, ಎಕ್ಸಾಮ್ ಏತಕ್ಕೋಸ್ಕರ ಬರಿತಾ ಇದ್ದೀರಿ, ನಿಮ್ಮ ಫ್ಯೂಚರ್ ಅಲ್ವ ಅದು, ನಿಮ್ಮ ಒಂದು ಕನಸಲ್ವ ಅದು. ಹಾಗೇ ಈ ಧ್ಯಾನ ಕೂಡ ಒಂದು ಕನಸು, ಈ ಧ್ಯಾನ ಕೂಡ ಒಂದು ಮನಸ್ಸು, ಈ ಧ್ಯಾನ ಕೂಡ ಒಂದು ಅಭಿವೃದ್ಧಿ, ಈ ಧ್ಯಾನ ಕೂಡ ನಿಮ್ಮನ್ನು ಸಂಸ್ಕರಣೆ ಮಾಡ್ಕೊಳ್ತಾ ಇರೋದು. ಆ ಸಂಸ್ಕರಣೆ ಮಾಡಿಕೊಳ್ಳುವುದನ್ನು ಧ್ಯಾನಕ್ಕೆ ಅಂತ ಹೋಲಿಸಿದಾಗ ನಿಮ್ಮನ್ನು ನೀವು ಪರಿಪೂರ್ಣವಾಗಿ ಪಕ್ವ ಕಾಯ, ಅಂದರೆ ಈ ಕಾಯ ಶರೀರ ಇದನ್ನು ನೀವು ಪಕ್ವ ಮಾಡ್ಕೊಳ್ತಾ ಇದ್ದೀರಿ, ಒಂದು ಅಭಿರುಚಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅನ್ನೋವಾಗ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸಲ್ಲದು ಧ್ಯಾನಸ್ಥ ಸಂದರ್ಭದಲ್ಲಿ ಪ್ರೀತಿಯ ಬಂಧುಗಳೇ. ನೀವು ಕೊಟ್ಟಂಥ ಉದಾಹರಣೆ ತುಂಬ ಚೆನ್ನಾಗಿತ್ತು ಗುರುಗಳೇ. ಯಾಕಂದರೆ ಏನಾದರೂ ಬೇರೆ ಥರ ಹೇಳಿದಾಗ ನೀವು ಹೇಳ್ದಂಗೆ ವೆಜಿಟೇರಿಯನ್ಸಿಗೆ ಮಾತ್ರ ಇಷ್ಟ ಆಗುತ್ತೆ, ನಾನ್ ವೆಜಿಟೇರಿಯನ್ಸ್ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ತಿಂದುಬಿಟ್ಟು ಮಾಡಬೇಡಿ ಅಂತ ಅಂದರೆ ಬೇಜಾರು ಮಾಡ್ಕೊಳ್ತಾರೆ. ಸೊ ಈ ಥರ ನೀವು ಕೊಟ್ಟಿದ್ದು ಉದಾಹರಣೆ ಎಲ್ರಿಗೂ ಮನಸ್ಸಿಗೆ ನಾಟುತ್ತೆ, ಏನು ಮಾಡಬೇಕು ಅಂತ ಅವ್ರಿಗೆ ಡಿಸಿಷನ್ ಬಿಟ್ಬಿಟ್ಟೆ. ಸೊ ಮಾಡಿದ್ರೆ ಏನಾಗುತ್ತೆ, ಮಾಡಿದ್ರೆ ಮನಸ್ಸು ಯಾವ ರೀತಿ ಇರುತ್ತೆ ಆ್ಯಂಡ್ ಮಾಡುವಂಥದ್ದು ಫಲಿಸುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಿಮಗೂ ಕೂಡ ಸಾಕಷ್ಟು ರೀತಿಯಾಗಿರುವಂಥ ಪ್ರಶ್ನೆಗಳನ್ನ ಕೇಳಬೇಕು, ಅನುಮಾನಗಳಿದೆ, ಅದೆಲ್ಲರಿಗೂ ಕೂಡ ಅನುಕೂಲ ಆಗುವಂಥ ರೀತಿಯಲ್ಲಿ ಇತ್ತು ಅಂತಂದರೆ ಕಮೆಂಟ್ಸ್ನಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡಿ. ಆ ಒಂದು ಪ್ರಶ್ನೆಗಳನ್ನ ನಾನು ಗುರುಗಳನ್ನ ಕೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.